ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬೆಂಗಳೂರಿನಲ್ಲಿ ಸರ್ಕಾರಿ ಉದ್ಯೋಗ ಅವಕಾಶ, ಅದು ಕೂಡ 10ನೇ ತರಗತಿ ಪಾಸಾದರೆ ಸಾಕು. ITI, ಡಿಪ್ಲೊಮಾ, ಹೊಸಬ್ರು, ಎಕ್ಸ್ಪೀರಿಯನ್ಸ್ ಇದ್ದವರು ಇಲ್ಲದವರು ಎಲ್ಲರೂ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಇದು ಸರ್ಕಾರಿ ಉದ್ಯೋಗ ಆಗಿದ್ದು 10ನೇ ತರಗತಿ ಪಾಸಾದರೂ ಕೂಡ ನಿಮಗೆ ಇಲ್ಲಿ ಅವಕಾಶ ಕೊಟ್ಟಿರೋದು. ಇದು ಸರ್ಕಾರಿ ಜಾಬ್, ಇದು ಒಂದು ದೊಡ್ಡ ಅವಕಾಶ, ಇದನ್ನು ಮಿಸ್ ಮಾಡಬೇಡಿ. ಓಕೆ, ಹಾಗಾಗಿ ಕರ್ನಾಟಕದಲ್ಲಿ ಯಾರೆಲ್ಲ ಇದ್ರ ಎಲ್ಲರೂ ಕೂಡ ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡುವಂಥ ವಿಧಾನ ಇದೆಯಲ್ಲ, ಅಪ್ಲೈ ಮಾಡೋದು ಕಂಪ್ಲೀಟಾಗಿ ನಿಮಗೆ ಇಲ್ಲಿ ಡೀಟೇಲ್ಸ್ ಆಗಿ ಕೊಡ್ತಾ ಇದ್ದೀನಿ. ಇದು ಅಫಿಷಿಯಲ್ ನೋಟಿಫಿಕೇಷನ್ ಕೂಡ ಅವೈಲೇಬಲ್ ಇದೆ. ಹಾಗಾಗಿ ನೀವು ಯಾವುದೇ ರೀತಿಯ ನಿಶ್ಚಿಂತೆಯಿಂದ ಇದಕ್ಕೆ ಅಪ್ಲೈ ಮಾಡ್ಕೋಬಹುದು, ಹೌದಲ್ವಾ. ಇದು VITM ನೇಮಕಾತಿ 2026 ಅಂತ ಹೇಳಿದ್ದಾರೆ, ಹೌದಲ್ಲ. ಸರಿ, ಇದು ಕೇಂದ್ರ ಸರ್ಕಾರದ ಉದ್ಯೋಗವಾಗಿದ್ದು ಇದು ITI ಮತ್ತು ಡಿಪ್ಲೊಮಾ ಮತ್ತು 10ನೇ ತರಗತಿ 12ನೇ ತರಗತಿ ಪಾಸ್ ಆದವರಿಗೆ ಒಂದು ಭರ್ಜರಿ ಸರ್ಕಾರಿ ಉದ್ಯೋಗಾವಕಾಶ ಅಂತ ಹೇಳಬಹುದು. ಇದು ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಮತ್ತು ಟೆಕ್ನಾಲಜಿಕಲ್ ಮ್ಯೂಸಿಯಂ VITM ಇದರ ವತಿಯಿಂದ 2026ನೇ ಸಾಲಿನ ಹೊಸ ನೇಮಕಾತಿ ಮಾಡ್ತಾಯಿದ್ದು 10ನೇ ತರಗತಿಯಿಂದ ಕ್ವಾಲಿಫೈ ಆದವರು, ಅದಕ್ಕಿಂತ ಹೆಚ್ಚು ಗ್ರ್ಯಾಜುಯೇಟ್ ಆದವರು ಕೂಡ ಕೆಲಸಕ್ಕೆ ಇಲ್ಲಿ ಇದು ಮಾಡ್ಬೋದು. ಇದು ಸರ್ಕಾರಿ ಉದ್ಯೋಗ ಆಗಿರೋದ್ರಿಂದ ಉತ್ತಮ ರೀತಿಯ ಸಂಬಳ ಮತ್ತು ಶಾಶ್ವತ ಉದ್ಯೋಗ, ಭವಿಷ್ಯದಲ್ಲಿ ಉತ್ತಮ ಬೆಳವಣಿಗೆ ಈಗ ನಿಮಗೆ ಅವಕಾಶ ಆಗಿದ್ದು ಇದು ಮಹಿಳೆಯರು ಮತ್ತು ಪುರುಷರು ಇಬ್ಬರು ಕೂಡ ಅಪ್ಲೈ ಮಾಡ್ಬೋದಂತೆ. ಇದು ಕರ್ನಾಟಕದ ಯಾವುದೇ ಜಿಲ್ಲೆಯಿಂದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುವಂಥ ಅವಕಾಶವನ್ನು ಕೊಡಲಾಗಿದೆ. ಸರಿ, ಸಂಸ್ಥೆ ಹೆಸರನ್ನು ಹೇಳಿದ್ದೀನಿ, ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಮತ್ತು ಟೆಕ್ನಾಲಜಿಕಲ್ ಮ್ಯೂಸಿಯಂ, ಬೆಂಗಳೂರು, ಕರ್ನಾಟಕ. ಈ ಸಂಸ್ಥೆ ರಾಷ್ಟ್ರೀಯ ವಿಜ್ಞಾನ ಸಂಗ್ರಹಾಲಯ ಮಂಡಳಿಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಂಸ್ಕೃತಿ ಸಚಿವಾಲಯ, ಭಾರತ ಸರ್ಕಾರದ ಅಡಿಯಲ್ಲಿ ಬರುತ್ತದೆ. ಒಟ್ಟು ಹುದ್ದೆಗಳ ಸಂಖ್ಯೆ 12 ಹುದ್ದೆಗಳ ನೇಮಕಾತಿ ಮಾಡ್ತಾಯಿದ್ದು ಲಭ್ಯವಿರುವಂಥ ಹುದ್ದೆಗಳ ವಿವರ. ಇದರಲ್ಲಿ ಆಫೀಸ್ ಅಸಿಸ್ಟೆಂಟು ಹುದ್ದೆಗಳ ಸಂಖ್ಯೆ 3, ವಿದ್ಯಾರ್ಹತೆ 12ನೇ ತರಗತಿ ಪಾಸಾಗಿರಬೇಕು ಮತ್ತು MS ಆಫೀಸು ಜ್ಞಾನ ಇರಬೇಕು. ನಿಮಗೆ ಸಂಬಳ 25,500ರಿಂದ 81,100ರವರೆಗೆ ನಿಮಗೆ ಸಂಬಳ ಕೊಡಲಾಗುತ್ತದೆ, ಹೌದಲ್ವಾ. ಹಾಗೆಯೇ ಟೆಕ್ನಿಷಿಯನ್ ಹುದ್ದೆ 2 ಹುದ್ದೆ ಖಾಲಿ ಇದೆ. ಇದಕ್ಕೆ ITI ಅಥವಾ ಡಿಪ್ಲೊಮಾ ಆಗಿರಬೇಕು, ಸಂಬಂಧಿತ ಟ್ರೇಡ್ನಲ್ಲಿ ಅರ್ಹತೆ ಇರಬೇಕಂತೆ. ಇದಕ್ಕೆ ಸಂಬಳ 35,400ರಿಂದ 1,12,400ರವರೆಗೆ ನಿಮಗೆ ಪ್ರತಿ ತಿಂಗಳು ಸಂಬಳ. ಹಾಗೆ ಆರ್ಟಿಸ್ಟು ಇದರಲ್ಲಿ 1 ಹುದ್ದೆ ಖಾಲಿ ಇದ್ದು ಇದಕ್ಕೆ ವಿದ್ಯಾರ್ಥಿ ಫೈನ್ ಆರ್ಟ್ಸ್ ಅಥವಾ BFA ಡಿಪ್ಲೊಮಾ. ಇಲ್ಲಿ ಸಂಬಳ 35,400ರಿಂದ 1,12,400 ತನಕ ನಿಮಗೆ ಸಂಬಳ ಕೊಡಲಾಗುತ್ತೆ. ಹಾಗೆ ಎಜುಕೇಷನ್ ಅಸಿಸ್ಟೆಂಟು ಇಲ್ಲಿ 2 ಹುದ್ದೆ ಖಾಲಿ ಇದ್ದು ವಿದ್ಯಾರ್ಥಿ BSc ಸೈನ್ಸು ಸಬ್ಜೆಕ್ಟ್ನಲ್ಲಿ ಪದವಿ, ವೇತನ ಇದಕ್ಕೆ ನಿಮಗೆ ಸಂಬಳ ಕೊಡ್ತಾ ಇದ್ದಾರೆ. ಇದಕ್ಕೆ BSc ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಪದವಿಯಾಗಿರಬೇಕು. ವೇತನ ನಿಮಗೆ 35,400ರಿಂದ 1,12,400 ತನಕ ಸಂಬಳ ಕೊಡಲಾಗುತ್ತೆ. ಹಾಗೆ ಎಕ್ಸಿಬಿಟ್ ಅಸಿಸ್ಟೆಂಟು 2 ಹುದ್ದೆಗಳು 12ನೇ ತರಗತಿ ಪಾಸಾಗಿರಬೇಕು, ಸಂಬಂಧಿತ ಅನುಭವ ಇದ್ದರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಇಲ್ಲಿ ವೇತನ 25,500ರಿಂದ 81,100ರವರೆಗೆ ಸಂಬಳ ಕೊಡಲಾಗುತ್ತೆ. ಹಾಗೆಯೇ ಸ್ಟೋರ್ ಅಸಿಸ್ಟೆಂಟು 2 ಹುದ್ದೆಗಳು 10ನೇ ತರಗತಿ ಪಾಸಾಗಿರಬೇಕು, ಸಂಬಳ 19,900ರಿಂದ 63,200ರವರೆಗೆ ಕೊಡಲಾಗುತ್ತದೆ. ಹಾಗೆ ಇದಕ್ಕೆ ವಯಸ್ಸಿನ ಮಿತಿ 18 ವರ್ಷ ಕನಿಷ್ಠ ವಯಸ್ಸಾಗಿರಬೇಕು. ಹಾಗೆ ಗರಿಷ್ಠ ವಯಸ್ಸು 30 ಅಂತ ಕೊಟ್ಟಿದ್ದಾರೆ. ಆದರೆ ಸರ್ಕಾರದ ನಿಯಮಾನುಸಾರ SC, ST, OBC ಹಾಗೂ ಇತರೆ ಮೀಸಲಾತಿ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಇರುತ್ತದೆ, ಹೌದಲ್ವಾ. ಜಾಸ್ತಿ ಅಂದರೆ 5 ವರ್ಷ, 3 ಮತ್ತು ಅಥವಾ 5 ವರ್ಷ ಸಡಿಲಿಕೆ ಇರುತ್ತೆ, ಹೌದಲ್ಲ. 30 ಅಂದರೆ 35, ಇಲ್ಲಾಂದರೆ 33 ನೋಡ್ಕೊಳ್ಳಿ. ಹಾಗೆ ಸಂಬಳದ ಮಾಹಿತಿನ ಕೊಟ್ಟಿದ್ದೀನಿ. ಪ್ರತಿ ತಿಂಗಳು 19,900ರಿಂದ 92,300ರವರೆಗೆ ಸಂಬಳ ದೊರೆಯುವಂಥ ಕೆಲಸ ಆಗಿದ್ದು ಇದರ ಜೊತೆಗೆ DA, HRA, ಮೆಡಿಕಲ್ ಬೆನಿಫಿಟ್ಟು, ಪೆನ್ಷನ್ ಬೆನಿಫಿಟ್ಟು, ಲೀವ್ ಬೆನಿಫಿಟ್ಟು ಹಾಗೂ ಇತರೆ ಸರ್ಕಾರಿ ಸೌಲಭ್ಯ ಕೂಡ ಕೊಡುತ್ತೆ, ಹೌದಲ್ವಾ. ಅರ್ಜಿ ಸಲ್ಲಿಸುವಂಥ ವಿಧಾನ ನೋಡಿ, ತುಂಬ ಸುಲಭವಾಗಿದೆ. ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಕೇವಲ ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸ್ಬೋದು, ಆಫ್ಲೈನ್ ಮೂಲಕ ಕಳಿಸಲಿಕ್ಕೆ ಅವಕಾಶನ ಕೊಟ್ಟಿಲ್ಲ, ಹೌದಲ್ವಾ. ಅರ್ಜಿಗಳನ್ನು ಆಫ್ಲೈನ್ ಅರ್ಜಿಯನ್ನು ಸ್ವೀಕರಿಸುವುದಿಲ್ಲ ಎಂದು ಹೇಳಿದ್ದಾರೆ. ಸರಿ, ಇದು ಅಧಿಸೂಚನೆ 20 ಮೇ 2026 ಆನ್ಲೈನ್ ಅರ್ಜಿ ಪ್ರಾರಂಭವಾಗಿದ್ದು 21 ಮೇ 2026 ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 15 ಜೂನ್ 2026 ಸಂಜೆ 5 ಗಂಟೆಯವರೆಗೆ ನಿಮಗೆ ಅವಕಾಶನ ಕೊಟ್ಟಿದ್ದಾರೆ. ಆದ್ದರಿಂದ ಆಸಕ್ತ ಅಭ್ಯರ್ಥಿಗಳು ಕೊನೆಯ ದಿನಾಂಕವನ್ನು ಕಾಯದೆ ಸಾಧ್ಯವಾದಷ್ಟು ಬೇಗವನ್ನು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ.
ಇಲ್ಲಿ ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ಅದು ರೈಟ್ ಆ್ಯಂಡ್ ಟೆಸ್ಟು, ಸ್ಕಿಲ್ ಟೆಸ್ಟು, ಡಾಕ್ಯುಮೆಂಟ್ ವೆರಿಫಿಕೇಷನು ಮತ್ತು ಇಂಟರ್ವ್ಯೂ ನಡೆಯುತ್ತೆ. ಹುದ್ದೆಗೆ ಅನುಸಾರವಾಗಿ ಆಯ್ಕೆ ವಿಧಾನ ಬದಲಾಗುತ್ತೆ. ಸರಿ, ನಿಮ್ಮಲ್ಲಿರುವಂಥ ಡಾಕ್ಯುಮೆಂಟ್ಗಳು SLC ಮಾರ್ಕ್ಸ್ ಕಾರ್ಡ್ ಇರಬೇಕು ಮತ್ತು PUC ಮಾರ್ಕ್ಸ್ ಕಾರ್ಡು, ITI ಅಥವಾ ಡಿಪ್ಲೊಮಾ ಅಥವಾ ಡಿಗ್ರಿ ಸರ್ಟಿಫಿಕೇಟು, ಜೊತೆಗೆ ಆಧಾರ್ ಕಾರ್ಡು, ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋಸು, ಸಿಗ್ನೇಚರು, ಕಾಸ್ಟ್ ಸರ್ಟಿಫಿಕೇಟ್ ಒಂದು ವೇಳೆ ಇದ್ದರೆ ಅಥವಾ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಇದ್ದರೂ ಕೂಡ ಅದನ್ನು ಕೂಡ ಮೆನ್ಷನ್ ಮಾಡಿ. ಸರಿ, ಇಲ್ಲಿ ಅರ್ಜಿಗೆ ಮಹಿಳೆಯರು, ಪುರುಷರು, ಎಕ್ಸ್ಪೀರಿಯನ್ಸ್ ಇದ್ದವರು, ಇಲ್ಲದವರು ಮತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಸರಿ, ಹಾಗಾದರೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಹೇಳ್ತಾ ಇದ್ದೀನಿ ನೋಡಿ. ಸರಿ, ಈಗ ಇಲ್ಲಿ ನಿಮಗೆ ಅರ್ಜಿಯನ್ನು ಸಲ್ಲಿಸುವಂಥ ವಿಧಾನ ಹೇಳ್ತಾ ಇದ್ದೀನಿ. ಇಲ್ಲಿ ಲಿಂಕ್ ಇದೆಯಲ್ಲ, ಇದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ, ಇಲ್ಲಾಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಲ್ಲಿ ಕೂಡ ಪಿನ್ ಮಾಡ್ತೀನಿ. ಅಲ್ಲಿ ಕೂಡ ಕೆಲವೊಂದು ಮಾಹಿತಿನ ಶೇರ್ ಮಾಡ್ತಾ ಇರ್ತೀನಿ. ಅಲ್ಲಿ ಕೂಡ ನೀವು ನೇರವಾಗಿ ಈ ಲಿಂಕನ್ನು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಹಾಗೆ ನಮ್ಮ ಚಾನಲಲ್ಲಿ ನಿಮಗೆ ಫ್ಲಿಪ್ಕಾರ್ಟು ಮತ್ತು ಮೈಂತ್ರಾ ಹೀಗೆ ಹಲವಾರು ಶಾಪಿಂಗ್ ಮಾಲ್ಗಳ ಬಗ್ಗೆ, ಕೆಲವೊಂದು ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿನ ವೀಡಿಯೋದಲ್ಲಿ ಟ್ಯಾಗ್ ಮಾಡ್ತಾ ಇರ್ತೀನಿ. ನಿಮಗೆ ಬೇಕಾದರೆ ಬೈ ಮಾಡ್ಕೋಬೋದು. ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ಹೆಡ್ಫೋನ್ ಇರ್ಬೋದು, ಆಟಿಕೆ ಸಾಮಾನುಗಳು, ಮಾಸ್ಕಿಟೋ ನೆಟ್ಟು, ಹಾಗೆ ಹಲವಾರು ಟಾಯ್ಸ್, ಬಟ್ಟೆಗಳು, ಮಕ್ಕಳ ಬಟ್ಟೆ ಬರೆಗಳು, ಇದೆಲ್ಲವೂ ಇರುತ್ತೆ. ನಿಮಗೆ ಏನು ಬೇಕಾದರೂ ಬೈ ಮಾಡ್ಕೋಬೋದು, ಹೌದಲ್ವಾ? ಸರಿ, ಈಗಲ್ಲಿ ಅಪ್ಲೈ ಮಾಡೋಂಥದ್ದು ವಿಧಾನ ನೋಡಿ. ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲಲ್ಲಿರುವಂಥ ಯಾವುದಾದ್ರೂ ಬ್ರೌಸರು ಇಲ್ಲ ನಿಮ್ಮ ಲ್ಯಾಪ್ಟಾಪ್ ಮುಖಾಂತರ ನೀವು ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ, ನೀವಿಲ್ಲಿ ಕರ್ನಾಟಕದ ಹೊಸ ಅಫಿಷಿಯಲ್ ವೆಬ್ಸೈಟ್ ಪೋರ್ಟಲ್ಗೆ ರಿಜಿಸ್ಟರ್ ಆಗ್ತೀರಾ, ಹೌದಲ್ವಾ? ಇಲ್ಲಿ ನೋಡಿ, ವಿಜುವಲೈಸರ್ ರಿಕ್ವೈರ್ಮೆಂಟ್ 2026 VTM ರಿಕ್ವೈರ್ಮೆಂಟು, ಹೌದಲ್ಲ? ಇಲ್ಲಿ ನೋಡಿ, ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಆಗಿರುತ್ತದೆ. ಇಲ್ಲಿ ಅಪ್ಲೈ ಮಾಡುವಂಥ ವಿಧಾನ ಕೂಡ ಅಂತ ವಿವರಿಸಿ ಹೇಳಿದ್ದಾರೆ. ಇಲ್ಲಿ ನೀವು ಓದ್ಕೊಳ್ಬೋದು, ಹೌದಲ್ಲ? ರೆಫರ್ ಟು ಹೌ ಟು ಅಪ್ಲೈ ಆನ್ಲೈನ್ ಕ್ಲಿಕ್ ಮಾಡಿದರೆ ನಿಮಗೆ ಡೀಟೇಲ್ಸ್ ಇರುತ್ತೆ. ಆಲ್ ನ್ಯೂ ಕ್ಯಾಂಡಿಡೇಟ್ಸ್ ರಿಕ್ವೈರ್ಡ್ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಯೂಸಿಂಗ್ ಫುಲ್ ನೇಮು, ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಫುಲ್ ಹೆಸರು ಇದೆಯಲ್ಲ ಅದನ್ನು ಕೊಡಬೇಕು. ಮತ್ತು 10ನೇ ತರಗತಿ ಸರ್ಟಿಫಿಕೇಟು ಇರಲೇಬೇಕು ನಿಮ್ಮ ಹತ್ರ. ಮತ್ತು ನಿಮ್ಮ ಹತ್ರ ವರ್ಕಿಂಗ್ ಇರುವಂಥ ಅಂದರೆ ರನ್ನಿಂಗ್ ಇರುವಂಥ ಮೊಬೈಲ್ ನಂಬರು ಮತ್ತು ವ್ಯಾಲಿಡ್ ಇಮೇಲ್ ID ಆಗಿರಬೇಕು, ಇದು ಕೊಡಬೇಕು ನೀವು ಕಂಪಲ್ಸರಿ. ಮತ್ತು ರಿಜಿಸ್ಟರ್ಡ್ ಇಮೇಲ್ ID ಮತ್ತು ಪಾಸ್ವರ್ಡ್ ಯೂಸ್ಡ್ ಆಸ್ ಲಾಗಿನ್ ಕ್ರೆಡಿಷನ್ಸ್. ಓಕೆ, ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಪ್ರೊವೈಡ್ ದೇರ್ ಆಧಾರ್ ನಂಬರ್ ವೈಲ್ ಅಪ್ಲೈ ಮಾಡುವಾಗ ಇಲ್ಲಿ ನಿಮಗೆ ಆಧಾರ್ ಕಾರ್ಡನ್ನು ಕಂಪಲ್ಸರಿಯಾಗಿ ಕೊಡಬೇಕು. ಅಂದರೆ ಆಧಾರ್ ಕಾರ್ಡು ನಂಬರ್ ಮತ್ತು ಮೊಬೈಲ್ ನಂಬರು ಎರಡು ಲಿಂಕ್ ಆಗಿರುವಂಥ ನಂಬರನ್ನೇ ಮೊಬೈಲ್ ನಂಬರನ್ನು ಕೊಡಬೇಕಾಗುತ್ತೆ. ಓನ್ಲಿ ಒನ್ ರಿಜಿಸ್ಟ್ರೇಷನ್ ಫಾರ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಪರ್ಮಿಟೆಡು. ಒಂದು ಕ್ಯಾಂಡಿಡೇಟು ರಿಜಿಸ್ಟ್ರ್ ಒಂಥರ ಮಾತ್ರ ಮಾಡ್ಬೋದು, 2-3 ಡಾಕ್ಯುಮೆಂಟ್ ಮುಖಾಂತರ ಇದು ರಿಜಿಸ್ಟರ್ ಮಾಡುವಂಥ ಅವಕಾಶ ಇಲ್ಲ. ಕ್ಯಾಂಡಿಡೇಟು ಹೂ ವಿಶ್ ಟು ಅಪ್ಲೈ ಮಲ್ಟಿಪಲ್ ಪೋಸ್ಟ್ ಮೇ ಯೂಸ್ ದಿ ಸೇಮ್ ರಿಜಿಸ್ಟ್ರೇಷನ್, ಸಬ್ಮಿಟ್ ಸಪ್ರೇಟ್ ಅಪ್ಲಿಕೇಶನ್ ಫಾರ್ ಈಚ್ ಪೋಸ್ಟು. ಓಕೆ, ಅದು ಕೂಡ ನೋಡ್ಕೊಳ್ಳಿ. ಹಾಗೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಸೆಲ್ ರೆಮಿಟ್ ಅಪ್ಲಿಕೇಶನ್ ಟು ದಿ SBI ಕಲೆಕ್ಟ್ ಪೋರ್ಟಲು. ಅಂದರೆ ಅಪ್ಲಿಕೇಶನ್ ಫೀ SBI ಇದೆಯಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇಲ್ಲಿ ಕಲೆಕ್ಟ್ ಪೋರ್ಟಲ್ ಇರುತ್ತೆ. ಅಲ್ಲಿಂದ ಲಿಂಕ್ ವಿಚ್ ವಿಲ್ ಬಿ ಪ್ರೊವೈಡೆಡ್ ಆನ್ಲೈನ್ ಅಪ್ಲಿಕೇಶನ್ ಪೇಜ್. ಓಕೆ, ನಿಮಗೆ ಅಲ್ಲಿ ಸಿಗುತ್ತೆ, ಲಿಂಕ್ ಸಿಗುತ್ತೆ, ಅದರ ಮುಖಾಂತರ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಅಂದರೆ ಅಪ್ಲಿಕೇಶನ್ ಫೀಸ್ ಇರುತ್ತಲ್ಲ ಅದನ್ನು. ಹಾಗೆ SC ST OBC NCL EWS PWD ಸರ್ಟಿಫಿಕೇಟ್ ಆರ್ ಪ್ರೊವೈಡೆಡ್ ಇನ್ ದಿ ಎಂಡ್ಸ್ ಬಿಲೋ ಫಾರ್ ರೆಫರೆನ್ಸ್. ಓಕೆ, ಹಾಗೆ ಇಲ್ಲಿ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಡಾಕ್ಯುಮೆಂಟ್ ಬೇಕಾದರೆ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಓದ್ಕೊಳ್ಳಿ. ಹಾಗೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಇದು ಕೂಡ ಕೊಟ್ಟಿದ್ದಾರೆ, ನಿಮಗೆ ಬೇಕಾದರೆ ರಿಜಿಸ್ಟರ್ ನೋಡ್ಕೋಬೋದು. ಸರಿ, ಓಕೆ, ಕಂಪ್ಲೀಟಾಗಿ ಮಾಹಿತಿನ ಕೊಟ್ಟಿದ್ದೀನಲ್ವಾ? ಸರಿ, ಈಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಮೊದಲು ನಿಮ್ಮ ಫುಲ್ ನೇಮು, ನಂತರ ನಿಮ್ಮ ಇಮೇಲ್ ID, ನಂತರ ನಿಮ್ಮ ಮೊಬೈಲ್ ನಂಬರು, ನಂತರ ಪಾಸ್ವರ್ಡು, ನಂತರ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟು ರಿಜಿಸ್ಟರ್ ಅಂತ ಮಾಡಿ, ಹೌದಲ್ಲ? ಒಮ್ಮೆ ರಿಜಿಸ್ಟರ್ ಆದ ಮೇಲೆ ನಿಮ್ಮ ರಿಜಿಸ್ಟರ್ ಇಮೇಲ್ ID ಪಾಸ್ವರ್ಡನ್ನು ಮತ್ತೆ ಫಿಲ್ ಮಾಡಿ ಲಾಗಿನ್ ಮಾಡಿ, ಹೌದಲ್ವಾ? ಓಕೆ, ಒಂದು ವೇಳೆ ನಿಮಗೆ ಪಾಸ್ವರ್ಡ್ ಮರೆತು ಹೋದರೆ ಫಾರ್ಗೊಟ್ ಪಾಸ್ವರ್ಡ್ ಅಂತ ಕೊಡಿ, ನಿಮ್ಮ ಇಮೇಲ್ ID ಕನ್ಫರ್ಮೇಷನ್ ಬರುತ್ತೆ. ಅಲ್ಲಿಂದ ನೀವು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೋದು. ಹಾಗೆಯೇ ಕೆಳಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಪೋಸ್ಟ್ ವೈಸ್ ಕೊಟ್ಟಿದ್ದಾರೆ, ಸ್ಟಾರ್ಟಿಂಗ್ ಡೇಟ್ ಕೊಟ್ಟಿದ್ದಾರೆ, ಎಂಡಿಂಗ್ ಡೇಟು ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಕೊಳ್ಳಿ. ನೋಟಿಫಿಕೇಷನ್ ಬೇಕಾದರೆ ಇಲ್ಲಿ ಓದ್ಕೋಬೋದು. ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಂಡು ನೀವು ಕಂಪ್ಲೀಟ್ ಮಾಹಿತಿನ ಪಡೆದುಕೋಬೋದು. ಇಲ್ಲಿ ಎಜುಕೇಷನ್ ಅಸಿಸ್ಟೆಂಟು, ಜೂನಿಯರ್, ಇಲ್ಲಿ ನೋಡ್ಬೋದು ತುಂಬ ಆಫೀಸ್ ಅಸಿಸ್ಟೆಂಟು, ಟೆಕ್ನಿಷಿಯನು, ಆರ್ಟಿಸ್ಟು, ಹೀಗೆ ಇದರಲ್ಲಿ ಹಲವಾರು ಹುದ್ದೆಗಳು ನಿಮಗೆ ಲಭ್ಯವಿದೆ. ಕೊನೆ ಡೇಟ್ ಕೂಡ ಕೊಟ್ಟಿದ್ದಾರೆ, ಹೌದಲ್ವಾ? ಹಾಗಾಗಿ ನಿಮಗೆ ನೋಟಿಫಿಕೇಷನ್ ಬೇಕಾದರೆ ಇಲ್ಲಿಂದ ಡೌನ್ಲೋಡ್ ಅಂತ ಕೊಟ್ಟರೆ ಸಾಕು, ನಿಮಗೆ ಆಟೋಮೆಟಿಕ್ಕಾಗಿ ನಾನು ಕೊಟ್ಟಿದ್ದೀನಿ ನೋಡಿ, ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಯಿತು. ನಿಮಗೆ ಬೇಕಾದರೆ
ಬೇಕಾದರೆ PDF ನಿಮ್ಮ ಮೊಬೈಲಲ್ಲಿ ಮುಖಾಂತರ ನೀವು ಇದನ್ನು ನೋಡ್ಕೋಬೋದು. ಹಾಗೆ ಈಗ ಕ್ಯಾನ್ಸಲ್ ಮಾಡ್ತೀನಿ. ಹಾಗೆ ನಿಮಗೆ ಯಾವುದೇ ರೀತಿಯ ನೀವು ರಿಜಿಸ್ಟರ್ ಮಾಡುವಾಗ ಯಾವುದೇ ರೀತಿಯ ನಿಮಗೆ ತೊಂದರೆ ಆದರೂ ಪರವಾಗಿಲ್ಲ, ನಿಮಗೆ ಇಲ್ಲಿ ಕೆಳಗಡೆ ಇಮೇಲ್ ಐ ಡಿ ಕೊಟ್ಟಿದ್ದಾರೆ. ಇದಕ್ಕೆ ನಿಮಗೆ ಆಗಿರುವಂಥ ತೊಂದರೆ ಸ್ಕ್ರೀನ್ಶಾಟನ್ನು ತೆಗೆದು ಈ ಕೊಟ್ಟಿರುವಂಥ ಇಮೇಲ್ ಐ ಡಿಗೆ ಶೇರ್ ಮಾಡ್ಬೋದು. ಇದು ಕೂಡ ಸರ್ಕಾರಿ ಇಮೇಲ್ ಐ ಡಿ ಆಗಿರುತ್ತೆ. ಇದರ ಮುಖಾಂತರ ಅವ್ರು ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ. ಸರಿ, ಎಕ್ಸಾಂಪಲಾಗಿ ನಾನೀಗ ಟೆಕ್ನಿಷಿಯನ್ ನೋಟಿಫಿಕೇಷನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದಾಗ ಇದು ಡೌನ್ಲೋಡ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿದರೆ ಸಾಕು, ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ಇದನ್ನು ನಾನು ಡೌನ್ಲೋಡ್ ಅಗೇನ್ ಇದನ್ನು ಕಂಟಿನ್ಯೂ ಅಂತ ಕೊಟ್ಟು, ಹೌದಲ್ಲ. ಸರಿ, ಇದನ್ನು ಈಗ ನಾವು ಓಪನ್ ಮಾಡ್ತೀನಿ. ನೋಟಿಫಿಕೇಷನ್ ಯಾವ ರೀತಿ ಇದೆ ಅಂತ ನೀವು ನೋಡ್ಕೋಬೋದು, ಹೌದಲ್ವಾ. ಈ ನೋಟಿಫಿಕೇಷನಲ್ಲಿ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದಾರೆ. ಯಾವ ರೀತಿ ಸರ್ಕಾರಿ ಕೆಲಸಕ್ಕೆ ಇದರಲ್ಲಿ ಅಪ್ಲೈ ಮಾಡುವಂಥ ವಿಧಾನ ಇದೆಯಲ್ಲ, ಇದು ನೋಡಿ. ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಟೆಕ್ನಾಲಜಿಕಲ್. ತುಂಬ ಜನರು ಹೇಳ್ತಾರೆ ಫೇಕ್ ಅಂತ ವೀಡಿಯೋದಲ್ಲಿ ಹೇಳ್ತಾರೆ. ಅವರಿಗೆ ನೋಡಿ ನೋಟಿಫಿಕೇಷನ್ ಕೊಡ್ತಾ ಇದ್ದೀನಿ. ಇನ್ನು ನಮ್ಮ ಮುಂದೆ ಬರುವಂಥ ತುಂಬ ವೀಡಿಯೋಗಳಲ್ಲಿ ನಿಮಗೆ ನೋಟಿಫಿಕೇಷನ್ ಇದೆಯಲ್ಲ, ಸರ್ಕಾರಿ ಕೆಲಸದ ನೋಟಿಫಿಕೇಷನನ್ನು ನಾವು ಕಂಪಲ್ಸರಿಯಾಗಿ ನಿಮಗೆ ಇದು ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೇವೆ ಕಂಪಲ್ಸರಿ. ಯಾಕೆಂದರೆ ನೀವು ಫೇಕ್ ಹೇಳುವವರಿಗೆ ಇದು ಒಂದು ರಿಯಾಲಿಟಿ ಅಂತ, ನಿಮಗೆ ರಿಯಲ್ ಆದಂಥ ಗೌರ್ಮೆಂಟ್ ಸರ್ಕಾರಿ ಉದ್ಯೋಗದ ಮಾಹಿತಿ ಕೊಡ್ತಾ ಇರುವಾಗ ಯಾರು ಕೂಡ ಅಂತ ಮೆಸೇಜ್ ಮಾಡಬಾರ್ದು. ನಿಮಗೆ ಕೆಲಸ ಇಷ್ಟ ಇದ್ದರೆ ಇದೆಯಲ್ಲ, ನೀವು ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ ಅಲ್ಲಿ ನೀವು ಕ್ವಾಲಿಫೈ ಆಗಿಲ್ಲ ಅಂದರೆ ಕೆಲಸಕ್ಕೆ ನೀವು ಅಪ್ಲೈ ಮಾಡುವಂಥ ಅಗತ್ಯನೇ ಇಲ್ಲ. ನಿಮಗೆ ಬೇರೆ ಉದ್ಯೋಗ ಬರ್ತಾನೆ ಇರುತ್ತೆ. ಹಾಗಾಗಿ ನಮ್ಮ ವೀಡಿಯೋನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಆವಾಗ ನಿಮಗೆ ಹೊಸ ವೀಡಿಯೋದ ನೋಟಿಫಿಕೇಷನ್ ಇದೆಯಲ್ಲ, ಅದು ಬರ್ತಾನೇ ಇರುತ್ತೆ. ಆವಾಗ ನಿಮಗೆ ಬೇಕಾದ ಕೆಲಸಕ್ಕೆ ಇದೆಯಲ್ಲ, ಪ್ರತಿಯೊಂದು ಪೋಸ್ಟಿಗೂ ನಂಬರ್ ಕೂಡ ಕೊಡ್ತಾ ಇರ್ತೀನಿ. ಆ ನಂಬರ್ ಮುಖಾಂತರ ಕರೆ ಮಾಡಿ ಸಂಪೂರ್ಣ ಮಾಹಿತಿನೂ ಪಡೆದುಕೋಬೋದಲ್ವಾ. ಹಾಗಾಗಿ ನೀವು ಯಾವುದೇ ರೀತಿಯ ವೀಡಿಯೋ ನೋಟಿಫಿಕೇಷನ್ನ ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮಲ್ಲಿ ಕೇಳುವುದು ಏನಂದರೆ, ನಮಗೆ ಯಾವುದೇ ರೀತಿಯ ನೀವು ನಮಗೆ ಹೆಲ್ಪ್ ಮಾಡೋದಂದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಇಲ್ಲ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಬಂಧುಗಳಿಗೂ ವೀಡಿಯೋನ ಶೇರ್ ಮಾಡಿ. ಯಾಕೆಂದರೆ ಅವರು ಕೂಡ ಸರ್ಕಾರಿ ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ಅವರು ಕೂಡ ಉತ್ಸುಕರಾಗಿರ್ತಾರಲ್ಲ, ಅವರು ಕೂಡ ಕೆಲಸಕ್ಕೆ ಅಪ್ಲೈ ಮಾಡ್ಬೋದಲ್ವ. ನಿಮ್ಮಿಂದ ಅವರಿಗೆ ಒಂದು ಸಹಾಯವಾಗುತ್ತೆ, ಹೌದಲ್ವಾ. ಹಾಗೆ ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಲ್ಲಿ ನಿಮಗೆ ಅಲ್ಲಿ ಕೂಡ ಡಿಸ್ಕಷನ್ ಇದೆ, ಗ್ರೂಪ್ ಇದೆ. ಅಲ್ಲಿ ಕೂಡ ಬಂದು ನೀವು ಇದೆಲ್ಲ ನಿಮಗಿರುವಂಥ ಡೌಟನ್ನು ಕೇಳ್ಕೊಳ್ಬೋದು. ನಾವು ಟೆಲಿಗ್ರಾಮಲ್ಲಿ ಕೂಡ ನೀವು ಕಮೆಂಟನ್ನು ಶೇರ್ ಮಾಡ್ಕೋಬೋದು, ಹೌದಲ್ವಾ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.